ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ನೀವು ಯಾರ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇರ್ತೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ಪರ್ಸನ್ ಮೇಲೆ ನಿಮಗೆ ತುಂಬ ಪ್ರೀತಿ ಜಾಸ್ತಿ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದು ಸಿಂಪಲ್ ಆಗಿರೋ ಲೈಕ್ ಅಲ್ಲ, ಟೈಮ್ ಪಾಸ್ ಫೀಲಿಂಗ್ ಕೂಡ ಅಲ್ಲ, ತುಂಬ ಡೀಪ್ ಲವ್ ಇದೆ ನಿಮಗೆ ಈ ವ್ಯಕ್ತಿಯ ಮೇಲೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಈ ಪರ್ಸನ್ ಮೇಲೆ ಪ್ರೀತಿ ಅನ್ನೋದು ಓವರ್ಲೋಡ್ ಆಗಿ ತುಂಬಿಕೊಂಡಿದೆ, ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪ್ರೀತಿಯನ್ನು ನೀವು ಇವರ ಮೇಲೆ ಇಟ್ಕೊಂಡಿದ್ದೀರಾ. ಕೆಲವರು ಎಮೋಷ್ನಲ್ ಆಗಿ ತುಂಬ ಜಾಸ್ತಿ ಕನೆಕ್ಟ್ ಆಗಿದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನೀವು ತುಂಬ ಕನೆಕ್ಟ್ ಆಗಿದ್ದೀರಾ ಈ ಪರ್ಸನ್ ಜೊತೆ. ಈ ಪರ್ಸನ್ ಇಲ್ಲದೆ ನಿಮ್ಮ ದಿನ ಪೂರ್ತಿ ಆಗೋದಿಲ್ಲ, ಅಂದರೆ ಅವರ ಬಗ್ಗೆ ಯೋಚನೆ ಮಾಡ್ದಲೇ ನಿಮ್ಮ ಡೇ ಫುಲ್ ಆಗೋದಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂಥ ಫೀಲಿಂಗ್ಸ್ನಲ್ಲಿ ಕೆಲವರು ಇರಬಹುದು. ಜಾಸ್ತಿ ಕನೆಕ್ಟ್ ಆಗಿದ್ದೀರಾ ಈ ಪರ್ಸನ್ ಜೊತೆ, ಎಮೋಷ್ನಲ್ ಆಗಿ ತುಂಬಾ ಕನೆಕ್ಟ್ ಆಗಿದ್ದೀರಾ. ನೀವು ಇವರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ನೀವು ಇವರ ಫೀಲಿಂಗ್ಸನ್ನು ಫೀಲ್ ಮಾಡ್ಕೊಳ್ತೀರಾ, ಇವರ ಮೂಡ್ ಕೂಡ ನಿಮಗೆ ಅರ್ಥ ಆಗುತ್ತೆ. ಅಷ್ಟೊಂದು ಡೀಪ್ ಕನೆಕ್ಷನನ್ನು ಈ ಪರ್ಸನ್ ಜೊತೆ ನೀವು ಹೊಂದಿರಬಹುದು. ನೀವು ಎಷ್ಟು ಲವ್ ಮಾಡ್ತೀರಾ, ನೀವು ಎಷ್ಟು ಲೈಕ್ ಮಾಡ್ತೀರಾ ಈ ವ್ಯಕ್ತಿಯನ್ನು, ನೀವು ಎಷ್ಟು ಈ ಪರ್ಸನ್ನ ಕೇರ್ ಮಾಡ್ತೀರಾ, ಆ ಎನರ್ಜಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಈ ಪರ್ಸನ್ಗೆ ನಿಮ್ಮ ಫೀಲಿಂಗ್ಸ್ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ನೀವು ಅವರನ್ನು ತುಂಬ ಇಷ್ಟಪಡ್ತೀರಾ ಅನ್ನೋ ವಿಷಯ ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಎಮೋಷ್ನಲ್ ಆಗಿ ತುಂಬ ಕನೆಕ್ಟ್ ಆಗ್ತೀರಾ ಇವ್ರ ಜೊತೆ, ನೀವು ಇವರನ್ನು ತುಂಬ ಲವ್ ಮಾಡ್ತೀರಾ ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಮಾತಾಡದೇ ಇದ್ದರೂ ಕೂಡ ನಿಮ್ಮ ಕಣ್ಣಲ್ಲಿ, ನಿಮ್ಮ ಸೈಲೆನ್ಸಲ್ಲಿ ನಿಮ್ಮ ಪ್ರೀತಿ ಅವರಿಗೆ ಕಾಣ್ತಾ ಇದೆ, ಅವರಿಗೆ ಅರ್ಥ ಆಗ್ತಾ ಇದೆ, ಅವರೆಲ್ಲವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ, ಡು ದೇ ಲವ್ ಯು ಅಂತ ನೋಡೋದಾದರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟೇ ಪ್ರೀತಿ ಇವರಿಗೂ ನಿಮ್ಮ ಮೇಲೆ ಇದೆ. ನೀವು ಎಷ್ಟು ಈ ಪರ್ಸನ್ನ ಪ್ರೀತಿ ಮಾಡ್ತೀರೋ ಅಷ್ಟೇ ಪ್ರೀತಿ ಅನ್ನೋದು ಇವರ ಮನಸ್ಸಿನಲ್ಲಿ, ಇವರ ಹೃದಯದಲ್ಲಿ ನಿಮ್ಮ ಮೇಲಿದೆ. ನೀವು ಎಷ್ಟು ಇವರ ಬಗ್ಗೆ ಯೋಚನೆ ಮಾಡ್ತೀರಾ ಅಷ್ಟೇ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಫೀಲಿಂಗ್ಸ್ ಅನ್ನೋದು ಈಕ್ವಲ್ ಆಗಿದೆ, ಲವ್ ಅನ್ನೋದು ಈಕ್ವಲ್ ಆಗಿ ಕಾಣಿಸ್ತಾ ಇದೆ. ಇದು ಒನ್ ಸೈಡೆಡ್ ಅಂತ ಕಾಣಿಸ್ತಾ ಇಲ್ಲ. ಇಬ್ಬರಲ್ಲೂ ಕೂಡ ತುಂಬ ಲವ್ ಅನ್ನೋದು, ಲೈಕ್ ಅನ್ನೋದು, ಇಬ್ಬರ ಬಗ್ಗೆ ಫೀಲಿಂಗ್ಸ್ ಅನ್ನೋದು ಕೂಡ ಇಬ್ಬರಿಗೂ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ವೈ ದೇ ಡೋಂಟ್ ಎಕ್ಸ್ಪ್ರೆಸ್, ಈ ಪರ್ಸನ್ ತಮ್ಮ ಫೀಲಿಂಗ್ಸನ್ನು ಯಾಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ? ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ಇವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಭಾವನೆಗಳನ್ನು ತುಂಬಿಕೊಂಡಿದ್ದಾರೆ, ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ತಾ ಇಲ್ಲ. ಇವರ ಫೀಲಿಂಗ್ಸ್ ಒಂದು ರೂಮ್ನಲ್ಲಿ ಇವರನ್ನು ಕಟ್ಟಾಕೊಂಡಿರೋ ರೀತಿ, ಅಂದರೆ ಹಗ್ಗದಿಂದ ಇವರನ್ನು ಕಟ್ಟಾಕೊಂಡಿರೋ ರೀತಿ ಇವರ ಫೀಲಿಂಗ್ಸನ್ನು ಇವರು ಇವರ ಮನಸ್ಸಿನಲ್ಲಿ ಕಟ್ಟಾಕೊಂಡಿದ್ದಾರೆ. ಪ್ರೀತಿಯ ಮಾತು ಬಂದರೆ ತುಂಬ ಸೈಲೆಂಟ್ ಆಗ್ತಾ ಇರಬಹುದು ಇವರು. ಹಾಗಾಗಿ ನೀವು ತುಂಬ ಕನ್ಫ್ಯೂಷನ್ನಲ್ಲಿರಬಹುದು, ತುಂಬ ಕ್ವಶನ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬಹುದು. ನನ್ನ ಬಗ್ಗೆ ಯೋಚನೆ ಮಾಡ್ತಾರಾ ಈ ವ್ಯಕ್ತಿ, ನನ್ನನ್ನು ಲವ್ ಮಾಡ್ತಾರಾ, ಅವರ ಮನಸ್ಸಿನಲ್ಲಿ ಏನಿದೆ, ಈ ಪ್ರಶ್ನೆಗಳು ಮತ್ತೆ ಮತ್ತೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರಬಹುದು. ನೀವು ಅವರ ಹೃದಯದ ಮಾತು ಒಮ್ಮೆ ಕೇಳಬೇಕು. ಅವರು ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಅವ್ರು ನಿಮ್ಮ ಹತ್ರ ಎಲ್ಲವನ್ನ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಆಸೆ ಆಗಿರಬಹುದು. ಬಟ್ ಈ ಪರ್ಸನ್ ಇವರ ಫೀಲಿಂಗ್ಸನ್ನು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ದೇ ಇದ್ದರೂ ಕೂಡ ನೀವು ಇನ್ನೂ ಈ ಪರ್ಸನ್ ಮೇಲೆ ಹೋಪ್ ಇಟ್ಕೊಂಡಿದ್ದೀರಾ. ನಿಮ್ಗೆ ಅನ್ನಿಸ್ತಾ ಇದೆ ನಮ್ಮ ಕನೆಕ್ಷನ್ ಬ್ಯೂಟಿಫುಲ್ ಆಗಿರಬೇಕು, ಅವ್ರು ನನ್ನನ್ನು ಸ್ಪೆಷಲ್ ಅಂತ ಫೀಲ್ ಮಾಡಿಸ್ಬೇಕು, ಒಮ್ಮೆ ಆದರೂ ಓಪನ್ ಆಗಿ ಮಾತಾಡಬೇಕು, ಅವರ ಮನಸ್ಸಿನಲ್ಲಿ ಯಾವ್ಯಾವ ಫೀಲಿಂಗ್ಸ್ ಇದೆ ನನ್ನ ಬಗ್ಗೆ ಅದೆಲ್ಲವನ್ನು ಹೇಳ್ಕೋಬೇಕು.
ಈ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ ಕಡೆಯಿಂದ. ಯಾವುದಾದ್ರೂ ಒಂದು ರೀತಿಯಲ್ಲಿ ಇವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ಇವ್ರು ಹೇಳ್ಕೊಳ್ಳಿ, ಸ್ವಲ್ಪ ಎಫರ್ಟ್ ಆಗಲಿ, ಸ್ವಲ್ಪ ಆ್ಯಕ್ಷನ್ ಅನ್ನೋದು ಈ ಪರ್ಸನ್ ಕಡೆಯಿಂದ ಬರಲಿ ಅಂತ ನೀವು ಕಾಯ್ತಾ ಇರಬಹುದು. ಬಟ್ ಈ ಪರ್ಸನ್ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈಗ ಈ ಪರ್ಸನ್ ಯಾವುದೇ ಒಂದು ದೊಡ್ಡ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ. ಅಂದರೆ ಅವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳದೆ ಇರಬಹುದು ಅಥವಾ ಯಾವುದೇ ಆ್ಯಕ್ಷನ್ ತಗೊಳ್ಳದೇ ಇರಬಹುದು. ಕೆಲವರ ಎನರ್ಜಿ ಆ ರೀತಿ ಕಾಣಿಸ್ತಾ ಇರುವಂಥದ್ದು, ಯಾವುದೇ ಮೂಮೆಂಟ್ಸ್ ಕಾಣಿಸ್ತಾ ಇಲ್ಲ. ಆದರೆ ಹೆಚ್ಚಿನ ಜನರಿಗೆ ಇದು ಸೈಲೆಂಟ್ ಆಗಿರೋ ರೀತಿ, ಇವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಯಾವಾಗಲೂ ಈ ಪರ್ಸನ್ ಇದೇ ರೀತಿ ಇರ್ತಾರೆ ಅಂತ ಅಂದ್ಕೋಬೇಡಿ. ಇದು ಪರ್ಮನೆಂಟಾಗಿ ಇದೇ ರೀತಿ ಇರ್ತಾರೆ. ಇವರ ಫೀಲಿಂಗ್ಸನ್ನು ಇವರು ಶೇರ್ ಮಾಡ್ಕೊಳ್ಳೋದಿಲ್ಲ. ಇವರಿಗೆ ಇವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅದನ್ನು ಹೇಳ್ಕೊಳ್ಳೋದಿಲ್ಲ, ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ, ಡಿಸಿಷನ್ ತಗೊಳ್ಳೋದಿಲ್ಲ ಅಂತ ಅಂದ್ಕೊಳ್ಬೇಡಿ. ಇದು ಪರ್ಮನೆಂಟ್ ಅಲ್ಲ, ಟೆಂಪ್ರವರಿ ಎನರ್ಜಿ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ, ಇವರಲ್ಲಿ ಕೆಲವರು ತುಂಬ ಕಡಿಮೆ ಮಾತನಾಡುವ ವ್ಯಕ್ತಿಗಳಾಗಿರಬಹುದು, ತುಂಬ ಶೈ ವ್ಯಕ್ತಿಗಳಾಗಿರಬಹುದು, ತಮ್ಮ ಫೀಲಿಂಗ್ಸನ್ನು ಹೈಡ್ ಮಾಡಿಕೊಳ್ಳುವಂಥ ಸ್ವಭಾವ ಇರಬಹುದು, ಅಥವಾ ಇವರ ಕೆಲಸದಲ್ಲಿ ಇವರು ಬ್ಯುಸಿಯಾಗಿರಬಹುದು, ಫ್ಯೂಚರ್ ಪ್ಲ್ಯಾನ್ಸ್ ಇರಬಹುದು, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬಹುದು. ಇವೆಲ್ಲ ಕಾರಣದಿಂದ ನಿಮ್ಮ ಮೇಲೆ ಫೋಕಸ್ ಕೊಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಇನ್ನು ಕೆಲವರಿಗೆ ಈಗಾಗಲೇ ನೀವು ಮ್ಯಾರಿಡ್ ಆಗಿರಬಹುದು, ಅಂದರೆ ನೀವು ಹಸ್ಬೆಂಡ್ ವೈಫ್ ಆಗಿರಬಹುದು. ಹಾಗಾಗಿ ಕೂಡ ಇವರ ಕೆಲಸದಲ್ಲಿ, ಇವರ ಜಾಬ್ನಲ್ಲಿ, ಇವರ ಕೆರಿಯರಲ್ಲಿ ಬ್ಯುಸಿಯಾಗಿರ್ಬೋದು. ಅದಕ್ಕಾಗಿ ನಿಮ್ಮ ಬಗ್ಗೆ ತುಂಬ ಇಷ್ಟ ಇದ್ದರೂ ಕೂಡ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ದೇ ಇರಬಹುದು. ಕೆಲಸದಲ್ಲಿ ಬ್ಯುಸಿಯಾಗಿರೋ ಕಾರಣದಿಂದ ನಿಮ್ಮ ಬಗ್ಗೆ ಫೋಕಸ್ ಮಾಡೋದಕ್ಕೆ ಆಗದೇ ಇರಬಹುದು. ನಿಮ್ಮಿಬ್ಬರ ಕನೆಕ್ಷನ್ನಲ್ಲಿ ಪ್ರೀತಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಬ್ಬರಿಗೂ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ತುಂಬ ಫೀಲಿಂಗ್ಸ್ ಇದೆ. ಆದರೆ ಈ ವ್ಯಕ್ತಿಯ ಕಡೆಯಿಂದ ಎಕ್ಸ್ಪ್ರೆಷನ್ ಅನ್ನೋದು ಕಾಣಿಸ್ತಾ ಇಲ್ಲ, ಆ್ಯಕ್ಷನ್ ಅನ್ನೋದು ಕಡಿಮೆ ಇರಬಹುದು. ಬಟ್ ನಾನು ಮೊದಲೇ ಹೇಳಿದ ಹಾಗೆ ಇವರು ಬ್ಯುಸಿ ಆಗಿರುವ ಕಾರಣ ಅಥವಾ ಯಾವುದೋ ಒಂದು ರೀಸನ್ ಕಾರಣದಿಂದ ನಿಮ್ಮ ಬಗ್ಗೆ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹಾಗಂತ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ ಅಂತ ಅಲ್ಲ. ಈ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ. ಬಟ್ ಅವರ ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ, ಯಾವುದೋ ಒಂದು ರೀಸನ್ ಕಾರಣದಿಂದ, ಅಥವಾ ಅವರ ಕೆಲಸದ ಕಾರಣದಿಂದ ನಿಮ್ಮ ಕಡೆಗೆ ಈಗ ಫೋಕಸ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಪ್ರೀತಿ ಅನ್ನೋದು ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇರ್ತೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮಿಬ್ಬರ ಎನರ್ಜಿಯನ್ನು ನೋಡ್ತಾ ಇದ್ದರೆ ನಿಮ್ಮಿಬ್ಬರ ನಡುವೆ ತುಂಬ ಸಲ ಫೈಟ್ ಆಗಿದೆ, ತುಂಬ ಸಲ ಜಗಳ ಆಗಿರಬಹುದು. ಅಂದರೆ ಮಾತಾಡಿದ್ರೆ ಫೈಟ್, ಸಾಮಾನ್ಯವಾಗಿ ಸಣ್ಣ ಪುಟ್ಟ ಮಾತುಗಳಿಗೂ ದೊಡ್ಡ ದೊಡ್ಡ ವಿಷಯ ಆಗಿಬಿಡೋದು, ಒಬ್ಬರು ಹೇಳಿದ ಮಾತನ್ನು ಇನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರೋದು, ಅಥವಾ ಯಾವುದಾದ್ರೂ ಜಗಳ ಯಾವುದಾದ್ರೊಂದು ಕಾರಣಕ್ಕಾಗಿ, ಯಾವುದಾದ್ರೊಂದು ರೀಸನ್ಗಾಗಿ ಬರೋದು. ಈ ರೀತಿ ಆಗ್ತಾ ಇರಬಹುದು. ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ತುಂಬ ಕಡಿಮೆ ಆಗ್ತಾ ಇದೆ. ಕೆಲವೊಮ್ಮೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಂತಕ್ಕೂ ಹೋಗಿರಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಈ ಕನೆಕ್ಷನಲ್ಲಿ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ತುಂಬ ಜಾಸ್ತಿ ಫೈಟ್ ಮಾಡ್ತಾ ಇರಬಹುದು, ಜಗಳ ಆಡ್ತಾ ಇರಬಹುದು. ಸಣ್ಣ ವಿಷಯಕ್ಕೂ ದೊಡ್ಡ ರಿಯಾಕ್ಷನ್, ಸಿಟ್ಟು ಮಾಡ್ಕೊಳ್ಳೋದು, ತುಂಬ ಒರಟಾಗಿ ಮಾತಾಡೋದು, ಈಗೋ ತೋರಿಸೋದು, ತುಂಬ ರೂಡಾಗಿ ಬಿಹೇವ್ ಮಾಡೋದು, ಈ ರೀತಿ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಈ ರಿಲೇಷನ್ಶಿಪ್ಪಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಜಾಸ್ತಿ ಆಗ್ತಾ ಇರಬಹುದು. ಇಲ್ಲಿ ಈ ಪರ್ಸನ್ ಕಡೆಯಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮಗೆ ತುಂಬ ಸಲ ಹೇಳಿರ್ಬೋದು, ನಾನು ಹೋಗ್ತೀನಿ, ನನಗೆ ಈ ರಿಲೇಷನ್ಶಿಪ್ ಬೇಡ ಅಂತ ನಿಮಗೆ ಹೇಳಿರ್ಬೋದು. ಕೆಲವೊಮ್ಮೆ ಕೋಪದಲ್ಲಿ ಈ ರೀತಿ ಹೇಳಿದ್ರು ಕೂಡ ನಿಮಗೆ ಭಯ ಆಗಿರ್ಬೋದು, ನಿಮ್ಮನ್ನು ಭಯ ಹುಟ್ಟಿಸೋದಕ್ಕೆ ಹೇಳಿರ್ಬೋದು. ಇದು ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಮಾಡಿರ್ಬೋದು, ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು.
ಇವತ್ತಿಗೂ ನಿಮ್ಮ ಒಳಗಡೆ ಆ ಒಂದು ಭಯ ಇರ್ಬೋದು, ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾರೋ, ಈ ರಿಲೇಷನ್ಶಿಪ್ ಎಲ್ಲಿ ಎಂಡ್ ಆಗಿಬಿಡುತ್ತೋ, ಈ ಭಯ ದಿನ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರಬಹುದು. ಅಥವಾ ನೀವು ಈ ಭಯವನ್ನು ಅನುಭವಿಸಿರಬಹುದು. ತುಂಬ ಸಲ ನಿಮಗೆ ಫೀಲ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಆಗ್ತಾ ಇರೋದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಇಷ್ಟೆಲ್ಲ ಆದರೂ ಕೂಡ ನೀವು ಈ ರಿಲೇಷನ್ಶಿಪ್ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಳ್ಳಲ್ಲ. ನೀವು ಬಯಸೋದು ಎಲ್ಲವೂ ನಾರ್ಮಲ್ ಆಗಬೇಕು, ಮತ್ತು ಮೊದಲಿನ ರೀತಿ ಆಗಬೇಕು. ನಿಮ್ಮಿಬ್ಬರ ನಡುವೆ ಫೈಟ್ ಇದ್ದರೆ ಅದು ಕಡಿಮೆ ಆಗಬೇಕು, ಜಗಳ ಅನ್ನೋದು ಕಡಿಮೆ ಆಗಬೇಕು. ನೀವು ಈ ಕನೆಕ್ಷನ್ ಉಳಿಸ್ಕೋಬೇಕು ಅಂತ ಪೂರ್ತಿಯಾಗಿ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ಸಲ ನಿಮಗೆ ಅನ್ನಿಸ್ಬಹುದು, ನಾನು ನನ್ನನ್ನೇ ಕಟ್ ಹಾಕ್ಕೊಂಡಿದ್ದೀನ, ಈ ರಿಲೇಷನ್ಶಿಪ್ ನನಗೆ ಉಸಿರು ಕಟ್ಟಿಸ್ತಾ ಇದೆ, ನಾನು ತುಂಬ ವೀಕ್ ಆಗ್ತಾ ಇದ್ದೀನಿ ಈ ರಿಲೇಷನ್ಶಿಪ್ಪಲ್ಲಿ. ನೀವು ಒಳಗಡೆನೇ ಕುಸಿದು ಹೋಗ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಎಮೋಷ್ನಲಿ ಡೌನ್ ಆಗ್ತಾ ಇರ್ಬೋದು, ಫ್ರಸ್ಟ್ರೇಷನ್, ಇರಿಟೇಷನ್ ಈ ರೀತಿ ಆಗ್ತಾ ಇರ್ಬೋದು. ನಿಮಗೆ ರಾತ್ರಿ ಕೂಡ ಸ್ವಲ್ಪ ನಿದ್ದೆ ಕಡಿಮೆ ಬರ್ತಾ ಇರೋ ರೀತಿ, ಆ ರೀತಿ ಕೂಡ ನೀವು ಫೀಲ್ ಮಾಡ್ಕೊಂಡಿರಬಹುದು. ಬಟ್ ನಿಮ್ಮ ಮನಸ್ಸಲ್ಲಿ ನೀವು ಕೇಳ್ಕೊಳ್ಳೋ ಪ್ರಶ್ನೆ, ಈ ರಿಲೇಷನ್ಶಿಪ್ ಅನ್ನೋದು ಯಾವ ರೀತಿ ಆದರೂ ಸರಿಯಾಗಬೇಕು ಅಂತ ಕಾಯ್ತಾ ಇದ್ದೀರಾ. ನೀವು ಈ ಪರ್ಸನ್ನಿಂದ ಏನು ಬಯಸ್ತಾ ಇದ್ದೀರಾ ಅಂದರೆ, ನೀವು ಈ ಪರ್ಸನ್ನಿಂದ ಫೈನಾನ್ಷಿಯಲನ್ನು ಬಯಸ್ತಾ ಇಲ್ಲ, ಹಣ ಕೇಳ್ತಾ ಇಲ್ಲ, ಲಕ್ಸುರಿಯನ್ನು ಕೇಳ್ತಾ ಇಲ್ಲ. ನಿಮಗೆ ಬೇಕಿರೋದು ಪ್ರೀತಿ, ಈ ಪರ್ಸನ್ ಕಡೆಯಿಂದ ಕೇರ್, ವ್ಯಾಲ್ಯೂ, ರೆಸ್ಪೆಕ್ಟ್ ಅಷ್ಟೇ. ಆದರೆ ಈ ರಿಲೇಷನ್ಶಿಪ್ಪಲ್ಲಿ ಅದು ನಿಮಗೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ. ನೀವು ತುಂಬ ಈ ಪರ್ಸನ್ನ ಇಷ್ಟಪಡ್ತಾ ಇರ್ಬೋದು, ಈ ಪರ್ಸನ್ ನಿಮಗೆ ಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಇವರ ಕೇರ್, ಇವರ ಟೈಮ್ ನಿಮಗೆ ಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಬಟ್ ಕೆಲವರ ಎನರ್ಜಿಯ ಪ್ರಕಾರ ನೀವು ಏನು ಬಯಸ್ತಾ ಇದ್ದೀರೋ ಅದು ನಿಮಗೆ ಸಿಗ್ತಾ ಇಲ್ಲ. ನೀವು ಈ ಪರ್ಸನ್ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದು ನಿಮಗೆ ಸಿಗ್ತಾ ಇಲ್ಲ. ಬಟ್ ನಿಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ನೀವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ, ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರೂ ಕೂಡ ಅದು ನಿಮಗೆ ಸಿಗೋದಿಲ್ಲ. ಈ ಹರಿವು ಏನಿದೆ, ಈ ಸತ್ಯ ಏನಿದೆ, ನಿಮ್ಮ ಹೃದಯಕ್ಕೆ ತುಂಬ ತಾಗ್ತಾ ಇದೆ, ತುಂಬ ಪೇಯ್ನ್ ಮಾಡ್ತಾ ಇದೆ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಈ ಪರ್ಸನ್ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಇವರು ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ನಿಮ್ಮ ಕಣ್ಣೀರು ಅವ್ರಿಗೆ ಕಾಣ್ತಾ ಇಲ್ಲ, ನಿಮ್ಮ ದುಃಖ ಅವರಿಗೆ ಕಾಣ್ತಾ ಇಲ್ಲ. ನೀವು ಇವರ ಎದುರಿಗೆ ಹತ್ತಿರೂ ಕೂಡ, ಕಣ್ಣೀರು ಹಾಕಿದ್ರೂ ಕೂಡ ಅವ್ರಿಗೆ ಯಾವುದೇ ಪರಿಣಾಮ ಬೀರ್ತಾ ಇಲ್ಲ. ನೀವು ಎಷ್ಟೇ ಪೇಯ್ನಲ್ಲಿದ್ದರೂ, ನೋವಿನಲ್ಲಿದ್ದರೂ ಕೂಡ ಅದು ಅವ್ರಿಗೆ ಮ್ಯಾಟ್ರೇ ಆಗ್ತಾ ಇಲ್ಲ ಅನ್ನೋ ರೀತಿ ಇವರ ಬಿಹೇವಿಯರ್ ಇರಬಹುದು. ಕೆಲವೊಮ್ಮೆ ಈ ವ್ಯಕ್ತಿ ತುಂಬ ರೂಡಾಗಿ ಮಾತಾಡಬಹುದು ನಿಮ್ಮ ಜೊತೆ, ಕೋಪದಲ್ಲಿ ಹೈ ಲೆವೆಲಲ್ಲಿ ಜಗಳ ಆಡಬಹುದು, ನಿಮ್ಮ ಮನಸ್ಸಿಗೆ ತುಂಬ ಹರ್ಟ್ ಕೊಡಬಹುದು. ಬಟ್ ಈ ಪರ್ಸನ್ಗೆ ಈಗೋ ಜಾಸ್ತಿ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ನೀವು ಎಷ್ಟೇ ಕಣ್ಣೀರು ಹಾಕಿದ್ರೂ ಕೂಡ ಸಮಾಧಾನ ಪಡಿಸೋ ಬದಲು ಇಗ್ನೋರ್ ಮಾಡುವ ಎನರ್ಜಿ ಈ ವ್ಯಕ್ತಿಯ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ರೀಡಿಂಗ್ ಅನ್ನೋದು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಕೆಲವರ ಎನರ್ಜಿಯ ಪ್ರಕಾರ ಹೇಳೋದಾದರೆ, ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರುವ ಸ್ಟ್ರಾಂಗ್ ಚಾನ್ಸಸ್ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಜೊತೆ ಕೋಲ್ಡ್, ರೂಡ್ ಬಿಹೇವಿಯರನ್ನು ನಿಮಗೆ ತೋರಿಸ್ತಾ ಇರಬಹುದು, ನಿಮ್ಮಿಂದ ಡಿಸ್ಟೆನ್ಸನ್ನು ಕ್ರಿಯೇಟ್ ಮಾಡಿರಬಹುದು. ಅಂದರೆ ಇಲ್ಲಿ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ಈ ಸೆಕೆಂಡ್ ರೀಡಿಂಗ್ ಏನಿದೆ, ಇದು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ ಮೇಲೆ ಈ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಥರ್ಡ್ ಪಾರ್ಟಿ ಈ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಈ ಥರ್ಡ್ ಪಾರ್ಟಿ ಮೇಲೆ ಈ ಪರ್ಸನ್ಗೆ ಪ್ರೀತಿ ಅನ್ನೋದು ಕಾಣಿಸ್ತಾ ಇಲ್ಲ, ಕೇವಲ ಅಟ್ರ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಇಲ್ಲಿ ಈ ಥರ್ಡ್ ಪಾರ್ಟಿ ಅನ್ನೋರು ಮೇಲ್ ಆಗಿರಬಹುದು, ಫೀಮೇಲ್ ಆಗಿರಬಹುದು. ಇವರ ಗುಡ್ ಲುಕ್ನ ಕಾರಣದಿಂದ, ಗುಡ್ ಲುಕ್ಸ್ ರೀಸನ್ನಿಂದ, ಅಥವಾ ಫೈನಾನ್ಷಿಯಲಿ ಇವರು ತುಂಬ ಸ್ಟ್ರಾಂಗ್ ಆಗಿದ್ದರೆ ಈ ಪರ್ಸನ್ ಥರ್ಡ್ ಪಾರ್ಟಿಗೆ ಅಟ್ರ್ಯಾಕ್ಟ್ ಆಗಿರುವ ಸಾಧ್ಯತೆ ಇದೆ. ಅಂದರೆ ಇದು ಕೇವಲ ಅಟ್ರ್ಯಾಕ್ಷನ್, ಪ್ರೀತಿ ಅನ್ನೋದು ಥರ್ಡ್ ಪಾರ್ಟಿ ಮೇಲೆ ಕಾಣಿಸ್ತಾ ಇಲ್ಲ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇವರ ಹೃದಯದಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ನೋಡೋದಾದರೆ, ಈಗ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಕೆಲವರ ಮನಸ್ಸಿನಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಇಲ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಕೇರ್ ಅನ್ನೋದು ಕಾಣಿಸ್ತಾ ಇಲ್ಲ, ವ್ಯಾಲ್ಯೂ ಅನ್ನೋದು ಕಾಣಿಸ್ತಾ ಇಲ್ಲ, ನಿಮ್ಮ ಎಮೋಷನ್ಸ್ಗೆ ರೆಸ್ಪಾನ್ಸ್ ಅನ್ನೋದು ಈ ಪರ್ಸನ್ ಮಾಡ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಈ ಪರ್ಸನ್ನ ಬಿಹೇವಿಯರ್ ನಿಮ್ಮ ಮೇಲೆ ತುಂಬ ರೂಡ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿರುವ ರೀತಿ ಕೂಡ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ನ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.